ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಫೋನ್ ಬರ್ತಿರೋದು ನಿಮ್ಗೆ ಕೇಳಿಸ್ತಿಲ್ವಾ? ಎತ್ಕೊಂಡು ಮಾತಾಡ್ರಿ. ಮತ್ತೆ ಎರಡೆರಡು ಫೋನ್ ಬರೆ. ಬಿಸ್ನೆಸ್ಗೆ ಅಂತ ಒಂದು ಫೋನ್. ಹಲೋ, ಹಾ ಉಷಾಕ ಹೇಳಿ. ಬ್ಲೌಸಾ? ಸಂಕ್ರಾಂತಿ ಒಳಗ 5 10 ಬ್ಲೌಸೇ ಮಾಡ್ಕೊಡ್ತೀನಿ. ಈಗ ಅಂಗಡಿಗೆ ಬಂದಿಲ್ಲ, ಏನೋ ಮನೇಲಿದ್ದೀನಿ. ಬಂದ ತಕ್ಷಣ ಫೋನ್ ಮಾಡ್ತೀನಿ. ಹಾಯ್ ದಿಶಾ, ಹೌ ಆರ್ ಯು? ಯಾ ಐ ಆಮ್ ಫೈನ್. ಎಲ್ಲಿದ್ದೀರಾ? ರೆಸ್ಟೋರೆಂಟಾ? ನಾನು ಬರಬೇಕಾ? ಇಲ್ಲ 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 ಇಲ್ಲ, ನನ್ನ ಬ್ರೇಕ್ಫಾಸ್ಟ್ ಆಯಿತು. ನೀವು ಫ್ರೀ ಇದ್ರೆ ಮನೆಗೆ ಬರ್ಬೋದಲ್ಲ? ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಬೋದು. ನನ್ನನ್ನು ಉರ್ಸ್ಬೇಕು ಅಂತ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಿದ್ದೀರಾ ಹಸ್ಬೆಂಡು. ಸರಿ, ಹಾಗಾದ್ರೆ ಆಫೀಸಲ್ಲಿ ಸಿಗೋಣ. ಓಕೆ ಓಕೆ, ಬಾಯ್, ಟೇಕ್ ಕೇರ್. ಯಾಕೆ ಹಸ್ಬೆಂಡು ಬರಲ್ವಂತ ಅವಳು? ಅವರು ಆಲ್ರೆಡಿ ರೆಸ್ಟೋರೆಂಟಲ್ಲಿ ತಿಂಡಿ ಮಾಡ್ತಿದ್ದಾರೆ. ಆಫೀಸಲ್ಲಿ ಸಿಗ್ತೀನಿ ಅಂದರು. ಕೆಲಸ ಅಲ್ವಾ, ಮನೆಗೆ ಬಂದರೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ನೋಡಿದ್ರ ಕೆಲ್ಸದಾರ ಅವ್ರಿಗೆ ಎಷ್ಟು ಸಿನ್ಸಿಯರಿಟಿ ಇದೆ. ನಿಮ್ಗೆ ಇಷ್ಟ ಆಗಿರೋಳಲ್ವಾ, ಅದಕ್ಕೆ ಅವಳನ್ನ ತುಂಬಾ ಹೊಗಳ್ತೀರಾ ಅಂತ ನಂಗೆ ಗೊತ್ತು. ನೀವು ಇವಾಗ ಕಾಫಿ ತಂದು ಕೊಟ್ರೆ ನಿಮ್ನು ಹೊಗಳ್ತೀನಿ. ನೀವಿಂದ ಹೊಗಳಿಸ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ. ರೀ ದಿಶಾ, ಹಸ್ಬೆಂಡು ಬೇಡ, ತಿರ್ಗಾ ಕಾಲ್ ಕೆರ್ಕೊಂಡು ನನ್ನ ಜೊತೆ ಜಗಳಕ್ಕೆ ಬರಬೇಡಿ. ಅದು ನಿಮ್ಮ ಹೆಸರು ದೀಪ ಬದಲು ದಿಶಾ ಅಂತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು, ಅದಕ್ಕೆ ದಿಶಾ ಅಂತ ಕರೆದೆ. ಇನ್ಮೇಲೆ ನಿಮ್ಮನ್ನ ದಿಶಾ ಅಂತಾನೆ ಕರಿಬೋದಲ್ಲ? ಏನ್ ಮಾಡ್ತಾ ಇದೀರಾ? ನೋಡ್ದ ಹೇಗ್ ಆಡ್ತಾ ಇದಾರೆ ಇವ್ರಿಬ್ರು. ಇವ್ರನ್ನ ಯಾರಾದ್ರೂ ನೋಡಿದ್ರೆ ಫ್ರೆಂಡ್ಸ್ ಅಂತಾರ? ಏನ್ ಮಾಡ ಲ್ಯಾಪ್ಟಾಪ್ ಏನ್ ಮಾಡ? ಹಸ್ಬೆಂಡು ಯಾಕೆ ಇಟ್ಕೊಂಡಿದ್ದೀರಾ? ಬಿಡಿ. ಬಿಡಕ್ಕೆ ಇಟ್ಕೊಂಡಿದ್ರೆ ತಾನೆ. ಎದೇಳ್ರಿ ಮೇಲೆ, ನೀವೇ ನನ್ನ ಮೇಲೆ ಬಿದ್ದಿರೋದಲ್ಲಿ. ನಾನು ಮೇಲೆ ಬಿದ್ನ? ಹಾಗೇನಿಲ್ಲ, ನೀವೇ ನನ್ನನ್ನು ಬಿಡಿಸಿದ್ದು. ಚೆನ್ನಾಗಿ ಹೇಳಿದ್ರು ಇಟ್ಕೊಂಡ್ರಿ. ನೀವ್ ಒಳ್ಯಾಕ್ ಬಂದ್ ಬಿದ್ದಿದ್ದು ನಾನ್ ಬಿಡ್ಸದ್ನಾ? ಸರಿ ಬಿಡಿ, ಆಗೋದ್ರ ಬಗ್ಗೆ ಯಾಕೆ ಮಾತು. ನಂಗೆ ತುಂಬಾ ಕೆಲಸ ಇದೆ, ನಾನು ಬರ್ತೀನಿ. ನಿಮಿಷ, ಏನ್ ಕೆಲ್ಸ? ಅದೆಲ್ಲ ಹೇಳಕ್ಕಾಗಲ್ಲ ಹಸ್ಬೆಂಡು. ನಾನು ಈ ಮನೆ ಸೊಸೆ, ನನಗೂ ಜವಾಬ್ದಾರಿ ಇರುತ್ತೆ. ಓಹ್, ಜವಾಬ್ದಾರಿ. ಮೊನ್ನೆ ಮನೆ ಬಿಟ್ಟು ಹೋಗ್ತಿದ್ರಲ್ಲ, ಅವಾಗಿರ್ಲಿಲ್ವಾ ಜವಾಬ್ದಾರಿ ಇದು? ಏನೋ ಗೌರಿ ಮತ್ತೆ ಅದಕ್ಕೆ ನೀವು ಇಲ್ಲಿರೋ ಹಾಗೆ ಮಾಡಿದ್ರು. ಇದ್ರ ಊರಲ್ಲಿ ಮುದ್ದೆ ತಿರುಗಬೇಕಾಗಿತ್ತು ನೀವು ಇಷ್ಟೊತ್ತಿಗೆ. ಮುದ್ದೆ ಜೊತೆ ಬಸ್ಸಾರು ಮಾಡ್ತಿದ್ದೆ. ಮನೆ ಬಿಟ್ಟು ಹೋಗ್ತಿರೋ ನನ್ನನ್ನ ಹೋಗ್ಬೇಡಿ ದೀಪ ಅವ್ರ ಅಂತ ಯಾಕೆ ತಡೆದ್ರಿ? ತಡೆಯೋದು ಅಲ್ದೆ ಅಜ್ಜಿ ಹತ್ರ ನನ್ ಪರವಾಗಿ ಮಾತಾಡಿದ್ರಿ. ಯಾಕೆ? ನಿಮ್ ಮೂತಿ ಏನ್ ನೋಡಕ್ಕಾಗ್ಲಿಲ್ಲ, ಪಾಪ ಅನ್ನಿಸ್ತು, ಅದಕ್ಕೆ ಮಾತಾಡಿದ್ದು. ಆದ್ರೂ ನೀವ್ ಹೇಳೋದಕ್ಕಲ್ಲ ಅಜ್ಜಿ ನಾನಿಲ್ಲಿರೋದ್ ಕೊಪ್ಪಿದ್ದು. ಮತ್ತೆ ನನ್ನಲ್ಲಿರೋ ಒಳ್ಳೆತನನ ಅವ್ರು ಗಮನಿಸಿದ್ರು, ಅದಕ್ಕೆ ನಾನಿಲ್ಲಿರೋಕ್ ಒಪ್ಪಿದ್ದು. ಅಲ್ಲ ರೀ, ಅವ್ರ ಮನೆಗ್ ಬಂದಾಗ್ಲೇ ಅವ್ರು ತುಂಬಾ ಒಳ್ಳೆಯವರು ಅಂತ ನಾನು ನಿಮ್ಗೆ ಹೇಳಿರ್ಲಿಲ್ವಾ? ಹೇಳಿದ್ರಿ, ನಾನ್ ಯಾವಾಗ ಅವ್ರನ್ನ ದೂಡ್ದೆ?